SK Super TMT, the long life TMT. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣ ಸಂಬಂಧ ರಾಜೀವ್ ಗೌಡ ಕೋರ್ಟ್ ಮೊರೆ ಹೋಗಿದ್ರು. ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಶಾಕ್ ಕೊಟ್ಟಿದೆ. ಶಿಡ್ಲಘಟ್ಟ ಪುಡಾರಿ ಕಾಂಗ್ರೆಸ್ ಮುಖಂಡನಿಗೆ ಬಿಗ್ ಶಾಕ್. 2 ಎಫ್ಐಆರ್ ರದ್ದು ಕೋರಿ ರಾಜೀವ್ ಗೌಡ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಒಡ್ಡಿದಂತಹ ಆರೋಪಿ ರಾಜೀವ್ ಗೌಡ ವಿರುದ್ಧ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಇವತ್ತು ಆದೇಶವನ್ನ ಕೊಡ್ತು. ಎಫ್ಐಆರ್ ದಾಖಲಾದಾಗಿನಿಂದ ನಾಪತ್ತೆಯಾಗಿರ್ತಕ್ಕಂತಹ ರಾಜೀವ್ ಗೌಡ ಈ ಪ್ರಕರಣದ 2 ಎಫ್ಐಆರ್ಗಳನ್ನ ರದ್ದು ಕೋರಿ ಕೋರ್ಟ್ಗೆ ಹೋಗಿದ್ರು. ಆತ ಚಿಂತಾಮಣಿ ಕೋರ್ಟ್ನಲ್ಲಿಯೂ ಕೂಡ ಈಗ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಆ ತೀರ್ಪು ಕೂಡ ಬರಬೇಕಿದೆ. ಜಾಮೀನು ಅರ್ಜಿ ಕೂಡ ವಜಾ ಆದ್ರೆ ಅಟ್ ಎನಿ ಕಾಸ್ಟ್ ರಾಜೀವ್ ಗೌಡ ಸರೆಂಡರ್ ಆಗಬೇಕು, ಇಲ್ಲ ಆತನ ಬಂಧನ ಆಗಬೇಕು. ಇಲ್ಲಿಯವರೆಗೂ ಪೊಲೀಸರಿಗೆ ಸುಳಿವೇ ಇಲ್ಲದ ರೀತಿಯಲ್ಲಿ ಆತ ಅಬ್ಸ್ಕಾಂಡ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಾದರೂ ಕೂಡ ಒಂದಷ್ಟು ಆರೋಪಗಳು ಕಾಂಗ್ರೆಸ್ ನಾಯಕರ ಮೇಲೆಯೇ ಕೇಳಿಬರ್ತಾ ಇದೆ. ಅವರ ಒತ್ತಡ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಿಲ್ಲ ಅಂತ. ಸದ್ಯ 2 ಎಫ್ಐಆರ್ ದಾಖಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಅಮೃತಾ ಗೌಡ ಅವರು ದಾಖಲು ಮಾಡಿದಂತಹ ಕೇಸ್, ಅದನ್ನು ಕೂಡ ಅವರು ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ನಾಗಪ್ರಸನ್ನ ಪೀಠದಲ್ಲಿ ಅವರು ಕೋರ್ಕೊಂಡಿದ್ದು ಹೀಗಿತ್ತು. ಅವರು ಈಗಾಗಲೇ ಫೋನ್ ಮಾಧ್ಯಮಗಳಲ್ಲಿ ಕ್ಷಮೆಯನ್ನ ಯಾಚಿಸಿದ್ದಾರೆ, ಬಹಿರಂಗ ಕ್ಷಮೆ ಯಾಚಿಸಲಿಕ್ಕೂ ಕೂಡ ಸಿದ್ಧರಿದ್ದಾರೆ. ಹೀಗಾಗಿ ಪ್ರಕರಣವನ್ನು ಕೈ ಬಿಡಿ ಅಂತ ಕೋರಲಾಗಿತ್ತು. ಹಾಗಾಗಿ ಹೈಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸದ್ಯ ಕೋರ್ಟ್ 2 ಅರ್ಜಿಗಳನ್ನು ತಿರಸ್ಕಾರ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿಕೆ ಕೊಟ್ಟಿದೆ. ಈಗ ಇನ್ನೊಂದು ಅರ್ಜಿ ಬಾಕಿ ಇರೋದ್ರಿಂದ ಅದನ್ನು ನೋಡಿಕೊಂಡು ರಾಜೀವ್ ಗೌಡ ನಡೆ ಮುಂದೆ ಏನು ಅನ್ನೋದು ಗೊತ್ತಾಗುತ್ತಲ್ವಾ? ದಿವ್ಯಾ, ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಮತ್ತೆ ಆಕೆಗೆ ಬೈದಂತಹ ಪ್ರಕರಣದಲ್ಲಿ ಈಗ ಅವತ್ತಿನಿಂದ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಆತ ಅವತ್ತಿನಿಂದ ಗಾಯಬಾಗಿದ್ದಾರೆ. ಅವತ್ತಿನಿಂದ ತಲೆಮರೆಸಿಕೊಳ್ಳುವ ಕೆಲಸವನ್ನ ಮಾಡಲಾಗಿದೆ. ಪೌರಾಯುಕ್ತೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದ್ವು. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಅದರ ಸಂಬಂಧ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಆ ಎಫ್ಐಆರ್ಗಳೇನಿದೆ ಅವುಗಳನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳುವ ಕೆಲಸವನ್ನ ಈ ರಾಜೀವ್ ಗೌಡ ಮಾಡಿದ್ರು. ಆದರೆ ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಒಬ್ಬ ಮಹಿಳೆಯ ಜೊತೆ ಹೇಗೆ ಮಾತನಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದಂತೆ ಮಾತನಾಡಿದ್ದಾರೆ, ಅಷ್ಟೊಂದು ಧಮಕಿಯನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಎಲ್ಲಿದ್ದೀವಿ ಅನ್ನೋ ಮಟ್ಟಿಗೆ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿತ್ತು. ಮತ್ತೆ ಈ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡುವ ಕೆಲಸವನ್ನ ಸಹ ನಾಗಪ್ರಸನ್ನ ಅವರ ಪೀಠದಿಂದ ಈ ಮಾತುಗಳು ಹೊರಬಂದಿದ್ವು. ಆದರೆ ಇವತ್ತು ಅದರ ಆದೇಶವನ್ನ ಕಾಯ್ದಿರಿಸಿದಂತಹ ಮಾನ್ಯ ನ್ಯಾಯಮೂರ್ತಿಗಳು ಇವತ್ತು ಇದೀಗ ಅದರ ಆದೇಶವನ್ನ ಹೊರಡಿಸಿದ್ದಾರೆ. ಇದೀಗ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದಂತಹ 2 ಅರ್ಜಿಗಳು, 2 ಎಫ್ಐಆರ್ಗಳೇನಿದ್ವು ಆ ಎಫ್ಐಆರ್ಗಳ ರದ್ದತಿಗೆ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಇದೀಗ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಅಲ್ಲಿಗೆ ಬಹುತೇಕ ಇದೀಗ ಹೈಕೋರ್ಟ್ ಬಾಗಿಲನ್ನ ಮುಚ್ಚಿದೆ. ಅಲ್ಲಿಗೆ ಇನ್ನು ಉಳಿದಿರುವಂತಹ ಒಂದೇ ಒಂದು ಅವಕಾಶ ಏನಂತ ಹೇಳಿದ್ರೆ ಶಿಡ್ಲಘಟ್ಟ JMFC ನ್ಯಾಯಾಲಯದಲ್ಲಿ ಈಗಾಗಲೇ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅದರ ಆದೇಶ ಕೂಡ ಇವತ್ತು ಬಾಕಿ ಇದೆ. ಅದನ್ನ ನೋಡಿಕೊಂಡು ಮುಂದಿನ ನಡೆಯನ್ನ ರಾಜೀವ್ ಗೌಡ ಅನುಸರಿಸಬಹುದು. ಬಹುತೇಕ ಅಲ್ಲೂ ಕೂಡ ಏನಾದ್ರು ಇನ್ ಕೇಸ್ ನಿರೀಕ್ಷಣಾ ಜಾಮೀನು ರದ್ದಾದ್ರೆ ಅಲ್ಲಿಗೆ ಬಹುತೇಕ ಎಲ್ಲ ಅವಕಾಶಗಳು ಮುಚ್ಚಂತಾಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಹುಡುಕ್ತಿದ್ದೀವಿ, ತಂಡವನ್ನ ರಚನೆ ಮಾಡಿದ್ದೀವಿ, ಎಲ್ಲೇ ಇದ್ರೂ ಹುಡುಕ್ತೀವಿ ಅನ್ನೋ ಮಾತನ್ನ ಅವತ್ತಿನಿಂದ ಹೇಳ್ತಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಆತನನ್ನ ಬಚಾವ್ ಮಾಡುವ ಕೆಲಸವನ್ನ ಮಾಡ್ತಿದೆ. ಮಹಿಳಾ ಅಧಿಕಾರಿಗೆ ಇಷ್ಟೊಂದು ಕೆಟ್ಟದಾಗಿ ಆ ರೀತಿಯಾಗಿ ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಆತನ ರಕ್ಷಣೆಗೆ ನಿಂತಿದೆ. ಹೀಗಾಗಿಯೇ ಪೊಲೀಸರು ಅರೆಸ್ಟ್ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಆರೋಪವನ್ನ ಮಾಡ್ತಿದ್ದಾವೆ. ಆದರೆ ಇವತ್ತಿನ ನಿರೀಕ್ಷಣಾ ಜಾಮೀನಿನ ಭವಿಷ್ಯದ ಮೇಲೆ ನಿರ್ಧಾರದ ಮೇಲೆ ರಾಜೀವ್ ಗೌಡ ಭವಿಷ್ಯ ನಿರ್ಧಾರವಾಗಲಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.